ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶ್ರೀಮಾತೆ ಯಾರು, ಅಥವಾ ಆ ಲಲಿತಾ ಪರಬ್ರಹ್ಮಸ್ವರೂಪಿಣಿ ಯಾರು ಅನ್ನುವುದನ್ನು ಹೇಳೋದು ಬಹಳ ಕಷ್ಟ. ಅನುಭವಿಸಿದಾಗ ಅವಳು ಯಾರು ಅನ್ನುವ ಅರಿವಾಗತ್ತೆ. ಕಣ್ಮುಚ್ಚಿ ಕಲ್ಪನಾ ಶಕ್ತಿಯಿಂದ ಒಮ್ಮೆ ಕಲ್ಪಿಸಿಕೊಳ್ಳೋಣ. ಇಡೀ ಜಗತ್ತು ಯಾವ ಶಕ್ತಿಯ ಆಧಾರದಲ್ಲಿ ಎಲ್ಲ ಕೆಲಸಗಳನ್ನು ನಡೀತಾ ಇದೆ? ಸೂರ್ಯ, ಚಂದ್ರ, ಗ್ರಹತಾರೆ, ನಕ್ಷತ್ರಗಳು ಯಾವ ಆಧಾರದಲ್ಲಿ ನಿಂತಿದೆ? ಈ ಬ್ರಹ್ಮಾಂಡ ಕಣ್ಣಿಗೆ ಕಾಣಿಸುವಷ್ಟು ಸುಲಭವಾಗಿದೆಯಾ? ಅಥವಾ ಇದೆಲ್ಲವನ್ನು ಮೀರಿದ ಪರಾಶಕ್ತಿಯೊಂದು ಅದೆಲ್ಲವನ್ನು ನಿಯಂತ್ರಣ ಮಾಡ್ತಾ ಇದೆಯಾ? ಪ್ರಕೃತಿ ತನ್ನ ಋತುಗಳಲ್ಲಿ ತನಗೆ ಬೇಕಾದ ಹೂಗಳನ್ನು, ಹಣ್ಣುಗಳನ್ನು ಹೇಗೆ ಸೃಷ್ಟಿ ಮಾಡಿಕೊಳ್ತಾ ಇದೆ? ಈ ದೇಹ ಯಾವ ರೀತಿ ತನ್ನ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ತಾ ಇದೆ? ಭ್ರೂಣವಾಗಿದ್ದಾಗಿಂದ ಸಾಯುವವರೆಗೂ ಹೃದಯ ತನ್ನ ಕಾರ್ಯವನ್ನು ಮಾಡ್ತಾನೇ ಇರುತ್ತೆ. ಯಾವ ಆಧಾರ ಶಕ್ತಿಯಿಂದ? ನಮ್ಮ ಮೆದುಳು ಅಸಂಖ್ಯ ಆಲೋಚನೆಗಳ ಸೃಷ್ಟಿ ಮಾಡ್ತಾ ನಮ್ಮನ್ನು ಭ್ರಮಿತರನ್ನಾಗಿಸಿ ಖುಷಿ ನೀಡ್ತಾ, ದುಃಖ ನೀಡುತ್ತಾ, ನಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಳ್ಳೋಕ್ಕಾಗದೆ ಲೌಕಿಕ ಸುಖಭೋಗಗಳಲ್ಲಿ ನಾವು ಹೇಗೆ ಮುಳುಗೋಗಿದ್ದೀವಿ? ಇದೆಲ್ಲದಕ್ಕೂ ಕಾರಣವಾದ ಆ ಮಹಾಮಾಯೆ ಯಾರು? ಎಲ್ಲಿದ್ದಾಳಾಕೆ? ಆತ್ಮಸ್ವರೂಪಳಾಗಿ ನಮ್ಮೊಳಗಿರುವ ಆ ಜಗನ್ಮಾತೆ ಹೇಗಿದ್ದಾಳೆ? ಚಿನ್ಮಯಾನಂದ ಸ್ವರೂಪಳಾಗಿ ಆಕಾರವಿಲ್ಲದವಳ, ಅಥವಾ ನಿರಾಕಾರ ಸ್ವರೂಪಳ, ಅಥವಾ ಸಾಕಾರ ಮೂರ್ತಿಯ? ಯದ್ಭಾವಂ ತದ್ಭವತಿ ಎನ್ನುವಂತೆ ನಾವಿಷ್ಟಪಡುವ ಭಗವತ್ ಸ್ವರೂಪವನ್ನೇ ನೆನೆಸಿಕೊಂಡರೆ ಆ ದಿವ್ಯ ಚರಣಗಳನ್ನು ಒಮ್ಮೆಯಾದರೂ ಸ್ಪರ್ಶಿಸಬಾರ್ದ? ಸಹಸ್ರ ಸೂರ್ಯರ ಕಾಂತಿಯನ್ನು ಮೀರಿಸುವ ತೇಜಸ್ಸನ್ನು ಹೊಂದಿರುವ ಆ ಜಗನ್ಮಾತೆ ಪದ್ಮಾಸನ ಸ್ಥಿತಳಾಗಿ ಕುಳಿತು ತನ್ನ ಪಾಶಾಂಕುಶ, ಕೋದಂಡ, ಪುಷ್ಪ ಬಾಣಗಳಿಂದ ಯುಕ್ತಳಾಗಿ ಆ ಮಂದಸ್ಮಿತ ನಗುವಲ್ಲಿ ಪ್ರಪಂಚದ ಎಲ್ಲ ಸುಖಭೋಗಗಳು ಕೂಡ ಮುಳುಗಿರುವಂತೆ ಆ ತಾಯಿ ಹೇಗಿದ್ದಾಳೆ? ಆ ಮಂದಸ್ಮಿತ ನಗು ನಮ್ಮ ಎಲ್ಲ ದುಃಖಗಳನ್ನು, ಜನ್ಮ ಜನ್ಮಗಳ ಪಾಪವನ್ನು ನುಂಗು ಹಾಕುವಂತೆ ಭಾಸವಾಗ್ತಾ ಇದೆ. ಆ ದಿವ್ಯ ಪ್ರಭೆಯ ಮುಂದೆ ನಾವೇನು ಅನ್ನುವುದ ಅರಿವೇ ಇಲ್ಲ. ಯಾವುದನ್ನೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಆಗದ ಮನುಷ್ಯ ನನ್ನಿಂದ ಅಂತ ಒದ್ದಾಡ್ತಿದ್ದೀವಿ. ದೇಹದ ಒಂದನಿ ರಕ್ತವನ್ನು ಕೂಡ ನಾವು ಕೃತಕವಾಗಿ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇನ್ನೇ ಏನನ್ನು ಸೃಷ್ಟಿ ಮಾಡಿ ಯಾವ ಪ್ರಯೋಜನ? ಜಗತ್ತಲ್ಲಿ ಏನೆಲ್ಲ ಅತ್ಯಾಧುನಿಕ ಉಪಕರಣಗಳನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೇವೆ, ಇದೆಲ್ಲವೂ ಕೂಡ ನಮ್ಮದ? ಅಥವಾ ಈ ಹಿಂದೆ ಬಳಸಿರಬಹುದಾದ ವಸ್ತುಗಳ? ನಾನು ಯಾರು, ಯಾತಕ್ಕಾಗಿ ಬಂದಿದ್ದೇನೆ? ಈ ಆತ್ಮಸ್ವರೂಪಿ ಆ ಜಗನ್ಮಾತೆ ಯಾಕೆ ನನಗಿಷ್ಟು ಕಷ್ಟಗಳನ್ನು ಕೊಡ್ತಿದ್ದಾಳೆ, ಇಷ್ಟು ಸುಖಭೋಗಗಳನ್ನು ಕೊಡ್ತಿದ್ದಾಳೆ? ಈ ದೇಹದಲ್ಲಿದ್ದು ಆ ದುಃಖವನ್ನು ಅನುಭವಿಸುವವಳು ಅವಳೇ, ಆ ಸುಖವನ್ನು ಅನುಭವಿಸುವವಳು ಅವಳೇ. ಅವಳು ಜಗಜ್ಜನನಿಯಾಗಿ ತನ್ನ ಕಣ್ಣು ರೆಪ್ಪೆ ಮುಚ್ಚಿ ಬಿಡುವುದರೊಳಗೆ ಅಸಂಖ್ಯ ಯುಗಗಳು ಹೋಗಿರುತ್ತೆ, ಅಸಂಖ್ಯ ಯುಗಗಳು ಮುಂದೆ ಬಂದಿರುತ್ತೆ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ ಆ ತಾಯಿಯ ಸಹಸ್ರನಾಮಗಳ ದಿವ್ಯ ಸ್ಮರಣೆ ಮಾಡ್ತಾ ನಮ್ಮನ್ನು ನಾವು ಗಮನಿಸಿಕೊಂಡಾಗ ಸಿಗೋದು ಶೂನ್ಯ ಸ್ಥಿತಿ. ಆ ದಿವ್ಯ ಚರಣಗಳನ್ನು ಒಮ್ಮೆಯಾದರೂ ಮನಸ್ಸಲ್ಲಿ ಕಲ್ಪಿಸಿಕೊಂಡು ಆ ಸ್ಪರ್ಶಕ್ಕೆ ಹಾತೊರೆಯುವ ಮನಸ್ಸಿನ ಧೂಡಬೇಕಾಗತ್ತೆ. ಸಹಸ್ರ ಭಾನುವನ್ನು ಹೊಂದಿರುವ ಆ ಕೆಂಬಣ್ಣಕ್ಕೆ ಆ ತಾಯಿಯ ಪಾದಗಳಿಗೆ ಬಿಟ್ಟು ಬೇರಾವುದೂ ಸೂಕ್ತವಲ್ಲ.
ಆದರೂ ಆ ಬಣ್ಣವನ್ನು ವರ್ಣಿಸುವುದು ಬಹಳ ಕಷ್ಟ. ಸಹಸ್ರ ರತಿ ಸೌಂದರ್ಯ ಸ್ವರೂಪಿಣಿಯಾದ ಆ ಜಗನ್ಮಾತೆ ಆ ಪರಮೇಶ್ವರನೊಟ್ಟಿಗೆ ತನ್ನ ಲೀಲಾ ವಿನೋದವನ್ನು ತೋರಿಸ್ತಾ ಇಡೀ ಜಗತ್ತಿನ ಸಕಲ ಜೀವರಾಶಿಗಳಿಗೂ ತಾಯಿಯಾಗಿ ಸಮಯ ಸಮಯಕ್ಕೆ ಆಹಾರವನ್ನು ಒದಗಿಸ್ತಾ ಹೇಗೆ ರಕ್ಷಿಸ್ತಾ ಇದ್ದಾಳೆ. ನಂದು ನಂದು ಅಂತ ಬಡಿದಾಡುವ ನಾವು ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಿರುಗಣ್ಣ ನೋಟಕ್ಕೆ ಅಸಂಖ್ಯ ಅಸಂಖ್ಯ ಬ್ರಹ್ಮಾಂಡಗಳು ನಾಶವಾಗಿರುತ್ತೆ. ಅಸಂಖ್ಯ ಬ್ರಹ್ಮಾಂಡಗಳಲ್ಲಿ ಅನೇಕ ಅನೇಕ ಮಹಾಸಿದ್ಧ ಪುರುಷರು ಹುಟ್ಟಿರ್ತಾರೆ. ಯಾರಿಗೂ ಅರ್ಥವಾಗದ, ಯಾರಿಗೂ ನಿಲುಕದ, ಯಾರೂ ಕೂಡ ಹೀಗೆ ಎಂದು ವರ್ಣಿಸಲು ಸಾಧ್ಯವಾಗದ ಆ ಜಗನ್ಮಾತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವ? ಅವಳ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ತಿಳಿಯೋದಕ್ಕೆ ಸಾಧ್ಯವ? ಸಾವಿರ ವರ್ಷಗಳ ಕಾಲ, ಯುಗಗಳ ಕಾಲ ತಪಸ್ಸನ್ನು ಆಚರಿಸಿದ ಋಷಿಮುನಿಗಳಿಗೆ ಅವಳ ಗುಣಾವಗುಣಗಳನ್ನು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಆ ಜಗನ್ಮಾತೆ ಇನ್ಯಾವ ಪರಿ ಗುಣಗಳನ್ನು ಹೊಂದಿರಬೇಕು, ಇನ್ಯಾವ ಪರಿ ಸೌಂದರ್ಯದ ಗಣಿಯಾಗಿರಬೇಕು. ನಿರಾಕಾರ ಸ್ವರೂಪಳಾಗಿ ಸಾಕಾರ ಮೂರ್ತಿಯಾಗಿ ಹೇಗೆ ತನ್ನ ಶಕ್ತಿಯಿಂದ ಜಗತ್ತಿನ ಸಕಲ ಜೀವರಾಶಿಗಳನ್ನು ಕಾಪಾಡ್ತಾ ಇದ್ದಾಳೆ. ಎಲ್ಲವೂ ತನ್ನಿಚ್ಛೆಯಂತೆ ತನ್ನ ಬಾಲ ಲೀಲೆಗಳನ್ನು ತೋರಿಸ್ತಾ ತನಗೆ ವಿನೋದ ಹೇಗೆ ಬೇಕೋ ಹಾಗೆ ಇಡೀ ಜಗತ್ತಿನ ಸಕಲ ಜೀವರಾಶಿಗಳನ್ನು ನಡೆಸ್ಕೊಳ್ತಿದ್ದಾಳಲ್ಲ ಆ ಮಹಾತಾಯಿ, ಆ ದಿವ್ಯ ಶಕ್ತಿಯ ತೇಜೋಪ್ರಭೆಯಲ್ಲಿ ನಮ್ಮನ್ನು ನಾವು ಶರಣಾಗತರಾಗಿಸಿಕೊಂಡಾಗ ಸಿಗುವ ಆನಂದಕ್ಕೆ ಮಿತಿ ಇದೆಯಾ? ಆ ದಿವ್ಯ ಮಹಾಶಕ್ತಿಯನ್ನು ಅನುಭವಿಸೋದಕ್ಕೆ ಸಾಧ್ಯವೇ ಹೊರತು ಬೇರ್ಯಾವುದರಿಂದಲೂ ಅವಳನ್ನು ಹಿಡಿದಿಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಭಕ್ತಿ ಗಮ್ಯ, ನಮ್ಮ ಭಕ್ತಿ ಅವಳ ಗಮ್ಯವಾಗಿರುತ್ತೆ. ಭಕ್ತಿ ವಶ್ಯ, ನಮ್ಮ ಭಕ್ತಿಗೆ ಮಾತ್ರ ಅವಳು ವಶವಾಗಿ ಹೋಗ್ತಾಳೆ. ಪ್ರೀತಿ, ಆ ಜಗನ್ಮಾತೆಯ ಮೇಲೆ ಪ್ರೀತಿಯನ್ನು ಸ್ವಲ್ಪವಾದರೂ ಅಲ್ಪವಾದರೂ ಇಟ್ಕೊಂಡ್ರೆ ಆ ಪ್ರೀತಿಗೆ ಆ ಜಗನ್ಮಾತೆ ಮಗುವಾಗಿ ಓಡಿ ಬರ್ತಾಳೆ. ಆ ದಿವ್ಯ ಶಕ್ತಿಯನ್ನು ನಮ್ಮೊಳಗೆ ನಾವು ಅನುಭವಿಸಿಕೊಂಡಾಗ ದುಃಖಗಳನ್ನು ಪಡುತ್ತಿರುವ ಪ್ರತಿಯೊಂದು ಜೀವಿಯೂ ಅವಳೇ. ಈ ಆತ್ಮದಲ್ಲಿ ಆ ಚೇತನಾಶಕ್ತಿಯಾಗಿ ನಿಂತು ಕಷ್ಟಗಳನ್ನು, ನೋವುಗಳನ್ನು, ಸುಖವನ್ನು ಅನುಭವಿಸುತ್ತಿರುವವಳು ಅವಳೇ. ಸ್ವಯಂ ಪ್ರಕೃತಿ, ಈ ಪ್ರಕೃತಿಯ ನಿಗೂಢತೆಯು ಅವಳೇ. ಅರಿತಷ್ಟು ತಿಳಿದಷ್ಟು ನಿಗೂಢವಾಗ್ತಿರುವ ಆ ಮಹಾಚೇತನ ಶಕ್ತಿಗೆ ತಿಳಿದುಕೊಳ್ಳುವ ಬದಲು ಶರಣಾಗತಿಯೊಂದೇ ಗತಿ ಅನ್ನುವ ಮನಸ್ಥಿತಿಗೆ ಬಂದು ನಿಂತಾಗ ದಿವ್ಯಾನಂದ ಲಭಿಸುತ್ತೆ. ಆ ದಿವ್ಯ ಆನಂದದಲ್ಲಿ ಮುಳುಗಿದಾಗ ಆ ಪರಬ್ರಹ್ಮ ಸ್ವರೂಪಿಣಿ ಜಗನ್ಮಾತೆಯ ಆ ದಿವ್ಯ ಮಂದಸ್ಮಿತ ನಗು ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಆ ನಗುವಿನ ಮುಂದೆ ಮಾತು ಕೂಡ ಮೌನವಾಗಿ ಹೋಗುತ್ತೆ. ಶ್ರೀಮಾತ್ರೇ ನಮಃ.